ಬಿಬಿಎಂಪಿ ಅಧಿಕಾರಿಗಳು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ತೆರಿಗೆ ಬಾಕಿಯನ್ನು ಉಳಿಸಿಕೊಂಡ ಹಿನ್ನೆಲೆಯಲ್ಲಿ ರಾಕ್ಲೈನ್ ಮಾಲ್ ಅನ್ನು ಸದ್ಯ ಸೀಸ್ ಮಾಡಲಾಗಿದೆ. ಇಷ್ಟು ದಿವಸಗಳ ಕಾಲ ಬಿಬಿಎಂಪಿ ಅಧಿಕಾರಿಗಳು ತೆರಿಗೆ ಬಾಕಿಯನ್ನು ಇಷ್ಟು ಮಂದಿ ಉಳಿಸ್ಕೊಂಡಿದ್ದಾರೆ, ಈ ಪ್ರಮಾಣದಲ್ಲಿ ಉಳಿಸ್ಕೊಂಡಿದ್ದಾರೆ ಅನ್ನುವಂಥ ಅಂಕಿಅಂಶವನ್ನು ರಾಜ್ಯದ ಬೆಂಗಳೂರಿನ ಜನರ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದೆಲ್ಲದರ ನಡುವೆ ಆಗಿರುವಂತಹ ಮಹತ್ತರ ಬೆಳವಣಿಗೆ, ತೆರಿಗೆ ಪಾವತಿ ಬಾಕಿ ಉಳಿಸ್ಕೊಂಡಿರುವಂತಹ ರಾಕ್ಲೈನ್ ಮಾಲ್ ಅನ್ನು ಸದ್ಯ ಸೀಲ್ ಹಾಕಲಾಗಿದೆ. ಪೊಲೀಸ್ ಮಾರ್ಷಲ್ ನೇತೃತ್ವದಲ್ಲಿ ಸದ್ಯ ಮಾಲ್ ಲಾಕ್ ಆಗಿದೆ. ದಾಸರಹಳ್ಳಿ ವ್ಯಾಪ್ತಿಯಲ್ಲಿದೆ ರಾಕ್ಲೈನ್ ಮಾಲ್. ಈಶ್ವರ್ ಕಂದಾಯ ಅಧಿಕಾರಿ ನೇತೃತ್ವದಲ್ಲಿ ಸೀಸ್ ಮಾಡಲಾಗಿದೆ. ರಾಕ್ಲೈನ್ ವೆಂಕಟೇಶ್ ಮಾಲೀಕತ್ವದ ಮಾಲ್ ಅದು. ಸೊ ಬಿಬಿಎಂಪಿ ಅಧಿಕಾರಿಗಳು ಮಹತ್ತರ ಹೆಜ್ಜೆಯನ್ನಿಟ್ಟಿದ್ದಾರೆ. ಇದೇ ರೀತಿ ಬೇಕಾದಷ್ಟು ಮಾಲ್ಗಳಿರ್ಬೋದು, ಕಟ್ಟಡಗಳಿರ್ಬೋದು, ತೆರಿಗೆ ಪಾವತಿಯನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ಇದೇ ರೀತಿಯ ದಿಟ್ಟ ಹೆಜ್ಜೆಯನ್ನು ಬಿಬಿಎಂಪಿ ಇಡುತ್ತಾ ಅನ್ನುವಂತಹ ಸದ್ಯದ ಪ್ರಶ್ನೆ. ದಾಸರಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರುವಂತಹ ರಾಕ್ಲೈನ್ ಮಾಲ್ ಬಾಕಿ ತೆರಿಗೆ ಪಾವತಿಸದ ಕಾರಣ ಪಾಲಿಕೆ ಕಂದಾಯ ಅಧಿಕಾರಿಗಳು ರಾಕ್ಲೈನ್ ಮಾಲ್ ಏನಿದೆ ಅದನ್ನು ಸೀಸ್ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದಾಸರಹಳ್ಳಿ ವ್ಯಾಪ್ತಿಯಲ್ಲಿ ಬರುವಂತಹ ರಾಕ್ಲೈನ್ ಮಾಲ್ ಅದು. ರಾಕ್ಲೈನ್ ಮಾಲ್ನಿಂದ 2011ರಿಂದ 2022-23ರವರೆಗೆ ಬಾಕಿ ಉಳಿಸ್ಕೊಂಡಿರುವಂತಹ ಮೊತ್ತ ಅಥವಾ ತೆರಿಗೆ ಹಣ ಎಷ್ಟು ಅಂತ ನೋಡೋದಾದರೆ 11,51,00,000 ಪಾಲಿಕೆಗೆ ಪಾವತಿ ಮಾಡಬೇಕು. ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ದಿಟ್ಟ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಬಾಕಿ ತೆರಿಗೆ ಪಾವತಿಸೋದಕ್ಕೆ ಈಗಾಗಲೇ ನೋಟಿಸನ್ನು ನೀಡಿದರೂ ಕೂಡ ತೆರಿಗೆಯನ್ನು ಪಾವತಿ ಮಾಡಿರೋದಿಲ್ಲ. ಹಾಗಾಗಿ ಅಧಿಕಾರಿಗಳು ಕಡೆ ಪಕ್ಷ ಈಗಾದರೂ ಕ್ರಮವನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇಂದು ದಾಸರಹಳ್ಳಿ ವಲಯ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ರಾಕ್ಲೈನ್ ಮಾಲನ್ನು ಸೀಸ್ ಮಾಡಲಾಗಿದೆ. ಸ್ಥಳದಲ್ಲಿ ವಲಯ ಆಯುಕ್ತರಾದ ಶ್ರೀಮತಿ ಪ್ರೀತಿ ಗೆಹ್ಲೋಟ್, ವಲಯ ಜಂಟಿ ಆಯುಕ್ತರಾದ ಬಾಲಶೇಖರ್ ದಾಸರಹಳ್ಳಿ, ವಲಯ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ, ಮಾರ್ಷಲ್ಗಳು ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಹಳ ಮುಖ್ಯವಾದಂಥ ಬೆಳವಣಿಗೆ ಇದೆ. ಯಾಕಂದರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅಂಕಿಅಂಶಗಳು ಸರಾಗವಾಗಿ ಸಿಕ್ಕಿಬಿಡತ್ತೆ. ಸೊ ತೆರಿಗೆ ಬಾಕಿ ಉಳಿಸ್ಕೊಂಡಿರುವಂಥ ಅಂಕಿಅಂಶಗಳಿದ್ದರೆ ಮಾತ್ರ ಸಾಕಾಗೋದಿಲ್ಲ. ಕಟ್ಟುನಿಟ್ಟಿನ ಕ್ರಮವನ್ನು ಯಾವಾಗ ಹೇಗೆ ತಗೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ತೆಗೆದುಕೊಂಡಿರುವಂಥ ನಿರ್ಣಯ ಏನಿದೆ, ನಿರ್ಧಾರ ಏನಿದೆ, ಬಹಳ ಮಹತ್ತರ. ಏನು ಆರಂಭಿಕ ಹಂತದಲ್ಲಿ ರಾಕ್ಲೈನ್ ಮಾಲ್ ಅಂತ ಅಂದ್ಕೊಂಡ್ರೂ ಕೂಡ ಮುಂದಿನ ದಿನಗಳಲ್ಲಿ ಯಾರೆಲ್ಲ ತೆರಿಗೆ ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗ್ತಾರೆ ಅನ್ನುವಂಥ ವಿಶ್ವಾಸ ಮೂಡಿರೋದು ನಿಜಕ್ಕೂ ಸುಳ್ಳಲ್ಲ. ಅದು ಕಂಟಿನ್ಯೂ ಆಗಬೇಕು, ಪ್ರೋಸೆಸ್ ಆಗಬೇಕು, ನಿರಂತರವಾಗಿ ನಡೀಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಹೇಗೆ ಕಾರ್ಯನಿರ್ವಹಿಸ್ತಾರೆ ಕಾದು ನೋಡಬೇಕು. ನೋಡ್ತಾ ಇದ್ದೀರಿ, ರಾಕ್ಲೈನ್ ಮಾಲನ್ನು ಸದ್ಯ ಸೀಸ್ ಮಾಡಲಾಗಿದೆ, ಸೀಲ್ ಹಾಕಲಾಗಿದೆ, ಲಾಕ್ ಮಾಡಲಾಗಿದೆ. ಕಾರಣ ತೆರಿಗೆ ಪಾವತಿ. 2011ರಿಂದ 2022-23ವರೆಗೂ ಕೂಡ 11 ಕೋಟಿ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು ಇವರಿಗೆಲ್ಲ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಬಿಬಿಎಂಪಿಯಿಂದ ಇಷ್ಟು ವರ್ಷಗಳ ಕಾಲ ತೆರಿಗೆಯನ್ನು ಯಾರೆಲ್ಲ ಬಾಕಿ ಉಳಿಸ್ಕೊಂಡಿದ್ದಾರೆ, ಯಾವ ಪ್ರಮಾಣದಲ್ಲಿ ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನೋ ಅಂಕಿಅಂಶ ಸಿಗ್ತಾ ಇದ್ದು. ಬಟ್ ಇವತ್ತು ಮಹತ್ತರವಾದಂಥ ಬೆಳವಣಿಗೆ ಅದು. ನಿಜಕ್ಕೂ ಕೂಡ ದಿಟ್ಟ ಹೆಜ್ಜೆಯನ್ನು ಬಿಬಿಎಂಪಿ ಅಧಿಕಾರಿಗಳು ಇಟ್ಟಿದ್ದಾರೆ. ಯಾವಾಗ ಸೀಸ್ ಮಾಡಿದ್ದು, ತೆರಿಗೆ ಪಾವತಿಯನ್ನು ಮಾಡುವಂಥ ಲಕ್ಷಣಗಳು ಏನಾದರೂ ಕಂಡು ಬರ್ತಾ ಇದೆಯಾ? ಸದ್ಯದ ಇನ್ಪುಟ್ಸ್ ಏನು ಸಿಗ್ತಾ ಇದೆ ಭವ್ಯ? ಎಸ್ ದಿವ್ಯಾ, ಇವರು ಸಮಾಜದಲ್ಲಿ ಒಂದು ಹೆಸರುವಾಸಿ ವ್ಯಕ್ತಿ ಅಂತಾನೆ ಹೇಳ್ಬೋದು. ಈ ರೀತಿ ಇದ್ದು ಕೂಡ ಬಿಬಿಎಂಪಿಗೆ ತೆರಿಗೆ ಕಟ್ಟದೆ ಯಾಕೆ ಇದ್ರು ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗಿರುವಂತದ್ದು. ದಾಸರಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರುವಂತಹ ರಾಕ್ಲೈನ್ ಮಾಲ್ ಸುಮಾರು 11.51 ಕೋಟಿ ರೂಪಾಯಿಯನ್ನು 2011ರಿಂದ 2022-23ವರೆಗೆ ಬಾಕಿ ಉಳಿಸಿಕೊಂಡಿದ್ರು. ಸೊ ಹೀಗಾಗಿ ಬಾಕಿ ತೆರಿಗೆ ಪಾವತಿಸಲು ಈಗಾಗಲೇ ಡಿಮ್ಯಾಂಡ್ ನೋಟಿಸ್, ಅಂದ್ರೆ
1, 2, 3, 4, 5 ಬಾರಿ ನೋಟಿಸ್ ಅನ್ನು ಕೊಟ್ಟರು ಕೂಡ ತೆರಿಗೆಯನ್ನ ಪಾವತಿಸಿರ್ಲಿಲ್ಲ. ಸೊ ಇವತ್ತು ಮುಂಜಾನೆ ದಾಸರಹಳ್ಳಿ ವಲಯ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ವಲಯ ಆಯುಕ್ತರಾದ ಶ್ರೀಮತಿ ಪ್ರೀತಿ ಗೆಹ್ಲೋಟ್, ಹಾಗೇನೆ ವಲಯ ಜಂಟಿ ಆಯುಕ್ತರಾದ ಬಾಲಶೇಖರ್, ಹಾಗೇನೆ ಕಂದಾಯ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ, ಮಾರ್ಷಲ್ಗಳು ಸೇರಿದಂತೆ ಎಲ್ಲರೂ ಒಟ್ಟಾಗಿ ರಾಕ್ಲೈನ್ ಮಾಲ್ಗೆ ಬೀಗವನ್ನ ಜಡಿದಿರುವಂತದ್ದು. ಇವತ್ತು ಮುಂಜಾನೆ ಈ ಕೆಲಸವನ್ನ ಕೂಡ ಬಿಬಿಎಂಪಿ ಅಧಿಕಾರಿಗಳು ಮಾಡಿರುವಂತದ್ದು. ಈ ಹಿಂದೆ ಮಂತ್ರಿ ಮಾಲ್ಗೆ ಕೂಡ ಇದೇ ರೀತಿಯಾದಂತಹ ಬೀಗವನ್ನ ಜಡಿದಿದ್ರು. ತದನಂತರ ಅವರು ಕೋರ್ಟ್ ಅಲ್ಲಿ ಹೋಗಿ ಕೆಲವೊಂದು ಫೈಲ್ ಅಂದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಕೊಂಡಿದ್ರು. ಸದ್ಯ ರಾಕ್ಲೈನ್ ಅವರ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅನ್ನೋದು ಪ್ರಮುಖವಾಗಿರುವಂತದ್ದು. ಆದ್ರೆ ಇಲ್ಲಿ ರಾಕ್ಲೈನ್ ಅವರು ತೆರಿಗೆ ಪಾವತಿ ಮಾಡದೇ ಇರೋದಕ್ಕೆ ಸಾಕ್ಷ್ಯಗಳಾಗಿರ್ಬೋದು, ದಾಖಲಾತಿಗಳು ಕೂಡ ಬಿಬಿಎಂಪಿ ಅಧಿಕಾರಿಗಳ ಬಳಿ ಇರುವಂತದ್ದು. ಸೊ ಈಗಾಗಲೇ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಅಂದ್ರೆ ಇಷ್ಟಂತ ಟಾರ್ಗೆಟ್ ಇಟ್ಕೊಂಡಿದೆ. ಒಂದು ಕಡೆ ಜನಸಾಮಾನ್ಯರಿಂದ ವಸೂಲಿಯನ್ನ ಮಾಡ್ತಾ ಇದೆ. ಆದ್ರೆ ಈಗ ಮಹತ್ತರ ಹೆಜ್ಜೆ ರೀತಿಯಲ್ಲಿ ಈಗ ಮಾಲ್ಗಳಿಗೆ ಕೂಡ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಪ್ರತಿಷ್ಠಿತ ರಾಕ್ಲೈನ್ ಮಾಲ್, ಹೆಸರುವಾಸಿಯಾದಂತಹ ಮಾಲ್ ನ ಇವತ್ತು ತೆರಿಗೆ ಕಟ್ಟದೇ ಇರೋ ಕಾರಣಕ್ಕಾಗಿ ಸೀಸ್ ಮಾಡಿದ್ದಾರೆ. ಹೀಗಾಗಿ ಮುಂಜಾನೆನೆ ಸೀಸ್ ಮಾಡಿದ ಕಾರಣ ಅಲ್ಲಿ ಬರುವಂತಹ ಮಾಲ್ ನ ಜನಸಂಖ್ಯೆ ಇವತ್ತು ಕಡಿಮೆ ಆಗ್ಬೋದು. ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಅಂದ್ರೆ ಕೆಲವರಿಗೆ ಅಲ್ಲಿ ಕೆಲಸ ಮಾಡೋರಿಗೆ ವಿಚಾರ ಗೊತ್ತಿರಲ್ಲ. ಸೊ ಹೊರಗಡೆ ನಿಂತಿರುವಂತಹ ಘಟನೆ ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ದಿವ್ಯಾ, ಬಿಬಿಎಂಪಿ ಅಧಿಕಾರಿಗಳಿಂದ ಮುಂದಿನ ದಿನಗಳಲ್ಲೂ ಕೂಡ ತೆರಿಗೆ ಪಾವತಿ ಯಾರೆಲ್ಲ ಬಾಕಿ ಉಳಿಸ್ಕೊಂಡಿದ್ದಾರೆ ಆ ವಸೂಲಿ ಕಾರ್ಯ ಇದೇ ರೀತಿ ಮುಂದುವರಿಯುತ್ತೆ ಅಂತ ನಿರೀಕ್ಷೆ ಮಾಡಬಹುದಾ ಭವ್ಯ, ಈ ಒಂದು ಘಟನೆಯನ್ನ ಆಧರಿಸಿ? ಯಾಕಂದ್ರೆ ಬೆಂಗಳೂರನ್ನ ಹೋಲಿಸಿದ್ರೆ ಸುಮಾರು 25ಕ್ಕೂ ಹೆಚ್ಚು ಮಾಲ್ಗಳು ಇರುವಂತದ್ದು. ಸೊ ಒಂದು ರಾಕ್ಲೈನ್ ಮಾಲ್ ಮಾತ್ರವಲ್ಲ, ಸಿಲಿಕಾನ್ ಸಿಟಿಯಲ್ಲಿರುವಂತಹ 15% ಮಾಲ್ಗಳ ಪೈಕಿ ಯಾರು ಕೂಡ ತೆರಿಗೆ ಪಾವತಿ ಮಾಡಿಲ್ಲ. ಸೊ ಮೊನ್ನೆದು ಬಿಜೆಪಿಯ ನಾಯಕರುಗಳು ಕಮಿಷನರ್ಗೆ ಬಂದು ತರಾಟೆಯನ್ನು ಕೂಡ ತೆಗೆದುಕೊಂಡಿದ್ರು. ಅಂದ್ರೆ ತೆರಿಗೆ ವಿಚಾರದಲ್ಲಿ ನೀವು ಜನಸಾಮಾನ್ಯರಿಗೆ ಮಾತ್ರ ಒತ್ತಡವನ್ನ ಹಾಕ್ತಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೂಡ ಬಿಜೆಪಿಯ ನಾಯಕರುಗಳಿಗೆ ಬಂದು ಸ್ವತಃ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರನ್ನ ಪ್ರಶ್ನೆಯನ್ನ ಮಾಡಿದ್ರು. ಅದ್ರಲ್ಲಿ ಕೂಡ ಮುನಿರತ್ನವರು ಬೀಗದ ಕೀ ಕೊಟ್ಟು ಬಿಬಿಎಂಪಿಗೆ ಬೀಗ ಹಾಕಿ ಅನ್ನೋ ಮಾಹಿತಿಯನ್ನ ಕೂಡ ಹೇಳಿದ್ರು. ಯಾಕಂದ್ರೆ ಜನಸಾಮಾನ್ಯರ ಮೇಲೆ ನೀವು ಒತ್ತಡ ಹಾಕ್ತಾ ಇದ್ದೀರಾ, ದೊಡ್ಡವರ ಮೇಲೆ ಯಾಕೆ ಈ ಒತ್ತಡವನ್ನ ಹಾಕ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಅದೇ ದೃಷ್ಟಿಯಿಂದ ಬಿಬಿಎಂಪಿ ಅಧಿಕಾರಿಗಳು ಈಗ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮುಂದಾಗಿರುವಂತದ್ದು. ಅದೇನೇ ಇರ್ಲಿ, ಈಗ ಬಹುತೇಕ ಮಾಲ್ಗಳು ಇನ್ನೂ ಕೂಡ ತೆರಿಗೆ ಪಾವತಿ ಮಾಡದೇ ಇರುವಂತದ್ದು. ಸೊ ಒಂದು ವೇಳೆ ಬಿಬಿಎಂಪಿ ಇದೇ ರೀತಿ ಮುಂದುವರೆದಿದ್ರೆ ಬಹುತೇಕ ಮಾಲ್ಗಳ ತೆರಿಗೆ ಕಟ್ಟುವ ವಿಚಾರ ಕೂಡ ಅಂದ್ರೆ ಬೆಳಕಿಗೆ ಬರ್ಬೋದು ಅಥವಾ ಕಟ್ಟೋದಕ್ಕೆ ಅವರು ಮುಂದಾಗಬಹುದು. ದಿವ್ಯಾ, ಥ್ಯಾಂಕ್ ಯು ಭವ್ಯ ಮಾಹಿತಿಗಾಗಿ. ಒಟ್ಟಾರೆ ನಮ್ಮ ಪ್ರತಿನಿಧಿ ಭವ್ಯ ಮಾಹಿತಿಯನ್ನ ನೀಡ್ತಾ ಇದ್ರು. ಬೆಂಗಳೂರು ಅಂದ ಸಂದರ್ಭದಲ್ಲಿ 25ಕ್ಕೂ ಹೆಚ್ಚು ಮಾಲ್ಗಳಿದ್ದಾವೆ. ಹಲವರು ತೆರಿಗೆ ಪಾವತಿಯನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆಗುತ್ತೆ ಅನ್ನುವಂತಹ ವಿಶ್ವಾಸ ಅಂತೂ ಖಂಡಿತವಾಗ್ಲೂ ಮೂಡಿದೆ. ನೋಡಬೇಕು, ಈಗ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ತಾ ಇದ್ದಾರೆ. ಮತ್ತೆಲ್ಲಿನಾದರೂ ಪ್ರಭಾವಿಗಳ ಪ್ರಭಾವ ಕೆಲಸ ಮಾಡುತ್ತಾ, ಆ ಪ್ರಭಾವದಿಂದ ಇನ್ನೊಂದಷ್ಟು ವರ್ಷ ತೆರಿಗೆ ಪಾವತಿ ಅನ್ನೋದು ಹಾಗೆ ಉಳಿಯುತ್ತಾ ಗೊತ್ತಿಲ್ಲ. ಬಟ್ ಈ ಕ್ಷಣದಲ್ಲಿ ನೋಡಿ, 11 ಕೋಟಿ, 12 ಕೋಟಿ, 15 ಕೋಟಿ ಹಿಂಗೆ ಬಾಕಿ ಉಳಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಅದು ಅಕ್ಷಮ್ಯ ಆಗುತ್ತೆ. ಹಾಗಾಗಿ ತೆರಿಗೆ ಏನಿದೆ ಅದನ್ನು ಆದಷ್ಟು ಬೇಗ ಅವರು ಕಟ್ಟಬೇಕಾಗತ್ತೆ. ಎಲ್ಲ ಕ್ಲಿಯರೆನ್ಸ್ ತೊಗೊಂಡು ಮಾಲನ್ನು ಮುಂದುವರಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ನೋಡಿ, ಈ ರೀತಿ ಸೀಸ್ ಮಾಡಲಾಗುತ್ತೆ, ಸೀಲ್ ಹಾಕಲಾಗುತ್ತೆ, ಲಾಕ್ ಮಾಡಲಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.